ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸಣ್ಣ ಹೂಡಿಕೆ ಮಾಡಿ 1 ಕೋಟಿ ರೂಪಾಯಿ ಗಳಿಸುವುದು ಹೇಗೆ? ಸೊ ಇದು ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡಿಸಿರೋ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಸೊ ಇದು ನನಗೂ ಕೂಡ ಅನ್ವಯಿಸುತ್ತೆ, ಯಾಕಂದರೆ ನಾನು ಕೂಡ ನನ್ನ ಮಗು ಹೆಸರಲ್ಲಿ ಮಾಡಿಸಿರೋದ್ರಿಂದ ನನಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆಯೇ ನನ್ನ ಚಾನಲಲ್ಲಿ 5480 ಜನ ಇದ್ದೀರಾ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡಿ 1 ಕೋಟಿ ರೂಪಾಯಿ ಗಳಿಸಲು ಸಾಧ್ಯವಿದೆ. ತಿಂಗಳಿಗೆ ಎಷ್ಟು ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಇಂದು SIPಗಳ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭಗಳು ದೊರೆಯುತ್ತವೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ. ಸೊ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ತುಂಬಾ ಹೇಳಿದ್ದೀನಿ. ಆದರೆ ದೇಶದಲ್ಲಿ ಅನೇಕ ಸರ್ಕಾರಿ ಯೋಜನೆಗಳಿವೆ. ಇದರಲ್ಲಿ ನಿಯಮಿತವಾಗಿ ಹೂಡಿಕೆ ಮಾಡುವ ಮೂಲಕ ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗಬಹುದು. ನಾನು ಕೋಟ್ಯಾಧಿಪತಿ ಆಗಿಲ್ಲ, ನನ್ನ ಮಗಳನ್ನಾದರೂ ನಾನು ಕೋಟ್ಯಾಧಿಪತಿ ಮಾಡ್ಬೋದು. ಅಂತಹ ಒಂದು ಸರ್ಕಾರಿ ಯೋಜನೆ ಎಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಾಸಿಕ 12,500 ಠೇವಣಿ ಇಟ್ಟು 21 ವರ್ಷಗಳ ನಂತರ 1 ಕೋಟಿ ರೂಪಾಯಿ ಗಳಿಸಲು ಸಾಧ್ಯವಿದೆ. ಯೋಜನೆಯ ಬಡ್ಡಿದರ, ಠೇವಣಿ ಅವಧಿ ಮತ್ತು ಇತರ ಲೆಕ್ಕಾಚಾರ ಬಗ್ಗೆ ತಿಳಿದುಕೊಳ್ಳೋಣ. ಬಡ್ಡಿದರ 8%, 24-25 ಸಾಲಿನ 4ನೇ ತ್ರೈಮಾಸಿಕಕ್ಕೆ ಅವಧಿ 15 ವರ್ಷಗಳವರೆಗೆ ಠೇವಣಿಗಳು ಮತ್ತು 21 ವರ್ಷಗಳವರೆಗೆ ಯೋಜನೆ ಪಕ್ವತೆ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ವಿಶೇಷ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ 8% ಹಾಕಿ ಕೊಡ್ತಾ ಇದ್ದಾರೆ. ಅದು 4 ತಿಂಗಳಿಗೆ ಒಂದು ನನಗೆ ನಮ್ಮ ದುಡ್ಡಿಗೆ ಬಡ್ಡಿ ಬೀಳುತ್ತೆ. ಆ್ಯಂಡ್ 12,500 ಕಟ್ಟಿದ್ರೆ ನಿಮಗೆ 21 ವರ್ಷ ಆದಮೇಲೆ ಬಡ್ಡಿ ಸಮೇತ ನಿಮಗೆ 1 ಕೋಟಿ ರೂಪಾಯಿ ಬರೋ ಚಾನ್ಸಸ್ ಇದೆ. ಹಾಗೆ ಹೆಣ್ಣುಮಕ್ಕಳಿಗೆ ಇದು ವಿಶೇಷ ಅಂತಲೇ ಹೇಳ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ 1 ಕೋಟಿ ರೂಪಾಯಿಗಳ ನಿಧಿಯನ್ನು ಹೇಗೆ ರಚಿಸಬಹುದು? ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 1 ಕೋಟಿ ರು ತಲುಪಲು ನೀವು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಇಡಬೇಕು. ನೀವು ಇದನ್ನು ಈ ರೀತಿಯಲ್ಲಿ ಲೆಕ್ಕ ಹಾಕಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರ 8% ಆಗಿದ್ದರೆ ಮತ್ತು ನೀವು 15 ವರ್ಷಗಳ ಕಾಲ ಠೇವಣಿ ಇಟ್ಟರೆ ನೀವು ಪ್ರತಿ ತಿಂಗಳು ಸುಮಾರು 12,500 ಠೇವಣಿ ಇಡಬೇಕು. ನೀವು 15 ವರ್ಷಗಳ ಕಾಲ ನಿರಂತರವಾಗಿ ಹಣವನ್ನು ಠೇವಣಿ ಇಟ್ಟರೆ ನಿಮ್ಮ ಒಟ್ಟು ಕೊಡುಗೆ 12,500 ಇಂಟು 12 ಇಂಟು 15 22,50,000 ರು ಆಗುತ್ತದೆ. ಸತತ 15 ವರ್ಷಗಳ ಕಾಲ ಪ್ರತಿ ತಿಂಗಳು 12,500 ಠೇವಣಿ ಇಡುವ ಮೂಲಕ ನಿಮ್ಮ ಮಗಳು 21 ವರ್ಷ ತುಂಬಿದಾಗ ಈ ಮೊತ್ತ ಸುಮಾರು 1 ಕೋಟಿ ರು ಆಗುತ್ತದೆ. ಸೊ ಪ್ರತಿ ತಿಂಗಳು 12,500 ಅಂದರೆ ಯಾರೆಲ್ಲ ಆಫೀಸ್ ಕೆಲಸಗಳಿಗೆ ಹೋಗ್ತಿರ್ತಾರೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅವರು ಮಾಡ್ಬೋದು. ನಾವು ಮಿಡಲ್ ಕ್ಲಾಸವರು ಅಂಥವರೆಲ್ಲ ಇದನ್ನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಬಡ್ಡಿ ದರಗಳು ಕಾಲಕ್ಕೆ ಬದಲಾವಣೆ ಒಳಪಟ್ಟಿರುತ್ತದೆ. ಇದು ಮೊತ್ತದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು. ಯೋಜನೆಯ ನಿಯಮಗಳ ಪ್ರಕಾರ ಗರಿಷ್ಠ ವಾರ್ಷಿಕ ಹೂಡಿಕೆ 1,50,000 ರು. ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಯೋಜನಗಳು. ಸುಕನ್ಯಾ ಸಮೃದ್ಧಿ ಯೋಜನೆಯ ಸಹಾಯದಿಂದ ನೀವು ದೀರ್ಘಾವಧಿ ಹೂಡಿಕೆಗಳಲ್ಲಿ ಸಂಯುಕ್ತ ಬಡ್ಡಿಯ ಲಾಭವನ್ನು ಪಡೆಯುತ್ತೀರಿ. ಇದರಿಂದಾಗಿ ನಿಮ್ಮ ಸಣ್ಣ ಮಾಸಿಕ ಉಳಿತಾಯವು ದೊಡ್ಡ ಮೊತ್ತವಾಗಿ ಪರಿವರ್ತನೆಯಾಗುತ್ತದೆ. ಈ ಯೋಜನೆಯನ್ನು ಮಗಳ ಶಿಕ್ಷಣ ಮತ್ತು ಮದುವೆ ವೆಚ್ಚಕ್ಕೆ ಗಳಿಸಬಹುದು. ಇದನ್ನು ಅಷ್ಟೇ, ಯಾರಿಗೆಲ್ಲ ಶಕ್ತಿ ಇದೆ, ಯಾರಿಗೆಲ್ಲ ಸ್ಥೀಮಿತ ಇದೆ, 12,500 ಕಟ್ಟೋಕ್ಕಾಗುತ್ತೆ ಅನ್ನೋರು ಮಾತ್ರ ಇದನ್ನು ನಾವು ತೊಗೋಬೋದು. ಇಲ್ಲ ಅಂದರೆ ನಮ್ಮ ಕೈಲಿ ತೊಗೊಳಕ್ಕಾಗೋದಿಲ್ಲ. ಸೊ ನಾವು 500, 1,000, 100, 200 ಹಾಕಿನೇ ನಮ್ಮ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ. 1 ಕೋಟಿ ರೂಪಾಯಿ ನನ್ನ ಮಗಳು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ತಿಂಗಳು 12,500 21 ವರ್ಷ ನನ್ನ ಕೈಯಲ್ಲಿ ಕಟ್ಟೋಕ್ಕಾಗಲ್ವಲ್ಲ. ಯಾರಿಗೆಲ್ಲ ಆಗುತ್ತೆ, ಯಾರಿಗೆಲ್ಲ ಶಕ್ತಿ ಇದೆ ಅಂತ ಹೇಳೋರು ಮಾಡ್ಬೋದು ಇದನ್ನು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಆ್ಯಂಡ್ ಈ ವಿಡಿಯೋ ತುಂಬ ಸುಕನ್ಯಾ ಸಮೃದ್ಧಿಯ ಯೋಜನೆ ಮಾಡಿಸಿರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋನ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಐ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನನ್ನ ವೀಡಿಯೋಸ್ನ ನನ್ನ
5480 ಜನ ಏನು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನನ್ನ ಪ್ರತಿಯೊಂದು ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.